ವರ್ಷದ ಇತಿಹಾಸ, 8,000 ಇತಿಹಾಸಗಳಂತ ರಾಮ, ಇನ್ನೂವರೆಗೆ ನಮಗೆ ರಾಮ ಮಂದಿರ ಕಟ್ಟಕ್ಕೆ ಎಷ್ಟು ಕಷ್ಟ ಆಗಿದೆ ನೋಡಿ. ಬಾಬರ್ ಬಂದ, ಅಯೋಧ್ಯೆನ ಹಾಳು ಮಾಡಿದ, ಅಯೋಧ್ಯೆನ ಹಾಳು ಮಾಡಿ ಅಲ್ಲಿಯ ರಾಮ ಮಂದಿರವನ್ನು ಕೆಡಿದ. ರಾಮ ಮಂದಿರ ಇನ್ನೂವರೆಗೆ ನಮ್ಗೆ ಎಷ್ಟು ಕಷ್ಟ ಅದ ನೋಡಿ. ಆತ್ಮೇಲೆ ಒಂದು ಸಲ ನಾವೆಲ್ಲಾದ್ರೂ ಹಿಂದೂಗಳ ಮೈ ಮರೆತ್ರೆ ಹೇಳಿಕೆ ಏನು ಕೊಟ್ರು ನೋಡಿ, ಬಾಬ್ರಿ ಮಸೀದಿ ಮುಟ್ಟಿ ನೋಡಂದ್ರು, ಹಿಂದೂ ಬಾಂಧವರು ಮುಟ್ರು. ಕೆಡಿವು ನೋಡಂದ್ರು, ಕೆಡಿವು ಬಿಟ್ರು. ಕಟ್ಟಿ ನೋಡಿದವರು ಅಂದ್ರು, ಕಟ್ಟಿ ಇಲ್ಲಿವರೆಗೆ ಇತಿಹಾಸ ದಾಖಲೆ ಮಾಡಿದವ್ರು ಅಂತಾರೆ. ಯಾರಾದ್ರೂ ಇದ್ರ ನನ್ನ ಹಿಂದೂ ಯುವಕರು. ಆತ್ಮೇಲೆ ಒಂದು ಸಲ ನೀವನ್ನ ಮೈ ಮರೆತ್ರಂದ್ರೆ ತಾಯಂದ್ರೆ ಈ ದೇಶದ ಸನಾತನ ಸಂಸ್ಕೃತಿಯನ್ನು ಉಳಿಸಕ್ಕಾಗಂಗಿಲ್ಲ. ಇಲ್ಲಿಯವರೆಗೆ ನೋಡಿ ಪಾಕಿಸ್ತಾನ ಯಾವ ರೀತಿ ದಾಳಿ ಮಾಡಾಗ್ತದೆ ವಿಚಾರ ಮಾಡಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಬಲಾತ್ಕಾರ ಯಾವ ರೀತಿ ನಡೆದ ನೋಡಿ. ಹಿಂದೂ ಯುವಕರನ್ನು ಯಾವ ರೀತಿ ಸರ್ವನಾಶ ಮಾಡಾಕ್ತಾರೆ ನೋಡಿ. ಹಿಂದೂಗಳಿಗೆ ಪಾಕಿಸ್ತಾನದಲ್ಲಿ ಜಾಗ ಇಲ್ಲ, ಬಾಂಗ್ಲಾದೇಶದಲ್ಲಿ ಜಾಗ ಇಲ್ಲ. ಇಲ್ಲಿಯವರೆಗೆ ಅಲ್ಲಿಯ ಇತಿಹಾಸವನ್ನು ನೋಡಿ. ಹಿಂದೂಗಳ ದೇಶದಂತ ಪಾಕಿಸ್ತಾನ ಇವತ್ತಿಲ್ಲ, ಬಾಂಗ್ಲಾದೇಶ ಇಲ್ಲ, ಅಫ್ಘಾನಿಸ್ತಾನ ಇಲ್ಲ, ಎಲ್ಲವೂ ಹೋಗಿದಾವೆ. ಇಲ್ಲಿಯವರೆಗೆ ನಮ್ಮ ದೇಶವನ್ನು ನೋಡಿ ಹೆಂಗಿದೆ. ಕಾರ್ಗಿಲ್ ಯುದ್ಧ ಸೈನಿಕರು ಕೂತಿದ್ದಾರೆ, ಸೈನಿಕರು ಒಂದ್ಸಲ ಮಾತನಾಡಿ. ಬರೇ ಟಿವಿ ನೋಡ್ಕೊತ್ಕೊಂಡಿರ್ಬೇಡ್ರಿ, ರೀಲ್ಸ್ ನೋಡ್ಕೊತ್ಕೊಂಡಿರ್ಬೇಡ್ರಿ, ಭಾರತದ ಚಿತ್ರಣ ಒಂದ್ಸಲ ನೋಡಿ. 1999ರಾಗ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಒಂದ್ಸಲ ನೋಡಿ. ಭಾರತದ ಜರ್ ಸೈನಿಕರಿಗೆ ಆವಾಗ S-400 ಇಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್ಗಳಿಲ್ಲ, ಡ್ರೋನ್ಗಳಿಲ್ಲ, ಸರಿಯಾದ ವಿಮಾನ ವ್ಯವಸ್ಥೆ ಇಲ್ಲ. ಯಾವ ರೀತಿ ಕಾರ್ಗಿಲ್ ಯುದ್ಧ ಮಾಡಿದ್ರೆ ನನ್ನ ಸೈನಿಕರು ಒಂದ್ಸಲ ಅವ್ರ ಜೋಡಿ ಚರ್ಚೆ ಮಾಡಿ. ಅವತ್ ಕಾರ್ಗಿಲ್ ಯುದ್ಧದಲ್ಲಿ 1000ಕ್ಕಿಂತ ಹೆಚ್ಚು ಸೈನಿಕರು ಪ್ರಾಣ ಕಳ್ಕೊಂಡ್ರಲ್ಲ, ಅದನ್ನು ಅರಗಿಸ್ಕೊಂಡೀವಿ ನಾವು. 2008ರಲ್ಲಿ ಮುಂಬೈ ಅಟ್ಯಾಕ್ ಮಾಡಿರು. ಯಾರವ? ಲಪಂಗ್ ಬದ್ಮಾಸ ಮೊಹಮ್ಮದ್ ಕಸಬಾ. 10 ಜನ ಕೂಡ ನಾರಿಮನ್ ಹೌಸ್, ಮುಂಬೈ ತಾಜ್ ಹೋಟೆಲ್, ಈ ರೀತಿ ರೈಲ್ವೆ ಸ್ಟೇಷನ್ ಹಿಡ್ಕೊಂಡ 300-400 ಜನರಿಗಿಂತ ಹೆಚ್ಚ ಹಿಂದೂಗಳನ್ನ ಸರ್ವನಾಶ ಮಾಡಿದ್ರು. 2008ರಲ್ಲಿ ಅದನ್ನು ತಡ್ಕೊಂಡಿವಿ. 2016ರಾಗ ಉರಿ ಅಟ್ಯಾಕ್ ಮಾಡಿದ್ರು. ಉರಿ ಅಟ್ಯಾಕ್ದಲ್ಲಿ ನನ್ನ ಸೈನಿಕರು ಗಡಿಭಾಗದಿಂದ ಒಳಗೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಟಾಟಾ ಸೋಮೋದಲ್ಲಿ RDX ತುಂಬಿಕೊಂಡ 40-45 ಜನ ಸೈನಿಕರಿಗೆ ಗಾಡಿಯನ್ನು ಡಿಕ್ಕಿ ಮಾಡಿ ಮಾರಣ ಹೋಮ ಮಾಡಿಬಿಟ್ರಲ್ಲ. ಇತಿಹಾಸ ನಾವೇನ್ ಮಾಡ್ತೀವಿ ಅಂದ್ರೆ ಕೇಳ್ತೀವಿ, ಆತ್ಮೀಯರೇ ಬಿಡ್ತೀವಿ. ಅವ್ರ ಊರಾಗ ಸತ್ತಾರ, ನಮ್ಮ ಊರಾಗ ಏನೂ ಆಗಿಲ್ಲ. ಉರಿ ಅಟ್ಯಾಕ್ ಅನ್ನು ತಡ್ಕೊಂಡಿವಿ, ಪುಲ್ವಾಮಾ ಅಟ್ಯಾಕ್ ಅನ್ನು ತಡ್ಕೊಂಡಿವಿ. ಮೊನ್ನೆ ಒಂದು ಸಲ ವಿಚಾರ ಮಾಡಿ ನೋಡಿ, ನಿಷ್ಪಾಪಿ ಆದಂತ ಜನರು ಕಾಶ್ಮೀರವನ್ನು ನೋಡಕ್ ಹೋದಾಗ 15-20-25 ಜನ ಯುವಕರನ್ನ ಏನತ್ ಹೊಡೆದ್ರು, ಬಟ್ಟೆ ಕಳಿಸಿ ಇವು ಹಿಂದೂ ದಾನ ಇಲ್ಲತ್ತ ನೋಡಿ ಚೆಕ್ ಮಾಡಿ ಹೊಡೆದು ಬಿಟ್ರು. ಅದ್ರಾಗ ಒಬ್ಬ ಲಪಂಗ ಹೇಳಿದ, ಏನತ್ತ, ಹೋಗಿ ನಿನ್ನ ಮೋದಿಗೆ ಹೇಳತ್ತಂದ. ಮೋದಿಗೆ ಹೇಳಂದ ತಕ್ಷಣ ಈ ದೇಶದ ಪ್ರಧಾನಿ ಹೊಡೆದ, ಏನತ್ತ, ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನ ಗಡಿಭಾಗದಲ್ಲಂತ ಏನು ಲಪಂಕೋರಿದ್ರ ಸದೆ ಬಡಿದಂತ ದೇಶ ಯಾವ್ದಾರಿದ್ರ ಅದು ನನ್ನ ಹಿಂದೂ ದೇಶ. ಏನ್ ಅದ್ಭುತ. ಜರಾವ್ ಎಲ್ಲಾದ್ರೂ ಲಪಂಗ್ ಹೋಗಿ ನಿನ್ನ ಮೋದಿಗೆ ಹೇಳಂದಂಗ ಯೋಗಿಗೆ ಹೇಳ ತಂದಿದ್ದಂದ್ರ ವಿಶ್ವದಾಗ ಪಾಕಿಸ್ತಾನೇ ಇರ್ತಿದ್ದಿಲ್ಲ. ನಮ್ದು ಒಂದು ಹುಲಿ ಅದ ಉತ್ತರ ಪ್ರದೇಶದಾಗ, ಅತಿ ಕಮದ ಅನ್ಸಾರಿಯನ್ನ 15,000ಕ್ಕಿಂತ ಎನ್ಕೌಂಟ್ರಿ ಮಾಡಿದಂತ ಹುಲಿ ನಮ್ಮ ಯೋಗಿ ಸರ್ಕಾರದ. ಆತ್ಮೀಯರೇ, ಇಂಥ ಗುಂಡಗಳು ಇವತ್ತದು ನೀವು ಕಾಶಿ ನೋಡಕ್ ಹೋಗ್ರಿ. ಕಾಶಿಯಲ್ಲಿ ಜರ್ ಅವತ್ತು ಪುಣ್ಯಾತ್ಮಳು ಅಹಲ್ಯಾಬಾಯಿ ಹೋಳ್ಕರ್ ಜರ್ ಜನ್ಮ ತಾಳಿರ್ಲಿಲ್ಲ ಅಂದ್ರ ನಾವು ಯಾರು ಕಾಶಿ ವಿಶ್ವನಾಥನ ದರ್ಶನ ಆಗ್ತಿದ್ದಿಲ್ಲ.
ಇಲ್ಲಿವರೆಗೆ ಜ್ಞಾನ ಮಾಪಿ ಮಸೂತಿ ಐತಲ್ಲ, ನೀವು ಹೋಗಿ ಅದ್ರ ಚಿತ್ರಣ ನೋಡಿ. ನಾನು ಸಾಕಷ್ಟು ಸಲ ಹೋಗಿದ್ದೇನೆ. ಅಹಲ್ಯಾಬಾಯಿ ಹೋಳ್ಕರ್ ಪಾಪ ಪುಣ್ಯಾತ್ಮೆ ಹಾಲು ಮತದ ಸಮಾಜದಲ್ಲಿ ಹುಟ್ಟಿ ಏನು ಕ್ರಾಂತಿ ಕಿಡಿಯನ್ನು ಹಚ್ಚಿದವಳು ಯಾರಾದ್ರೂ ಇದ್ರ ಅಹಲ್ಯಾಬಾಯಿ ಹೋಳ್ಕರ್ ಹೆಣ್ಮಗಳ್ರಿ. ತಾಯಂದಿರ ಇನ್ನು ಹೊರಗೆ ಬರೋತ್ನ ಹಿಂಗ ಬರಬಾರ್ದು. ಒಂದು ಸಲ ಒಣಕಿ ಒಬ್ಬವನ ಚಿತ್ರವನ್ನು ನೋಡಿ, ಎಂಥದ್ದು ನಮ್ಮ ದೇಶದ ಕ್ರಾಂತಿಕಾರಿ ಹೆಣ್ಮಕ್ಳದಾರ, ನೀವು ಬರುವತ್ನಾಗ ಕೈ ಬಿಸ್ಕೊಂಡು ಹಂಗ ಬರ್ತೀರಿ. ಇನ್ನು ಮುಂದೆ ಯಾವುದೇ ವೇದಿಕೆಗೆ ಬರುವತ್ನಾಗ ಹಂಗ ಬರಬಾರ್ದು. ಬರುವತ್ನಾಗ ಏನು ತರ್ಬೇಕ್ರಿ? ಒಣಕಿ ಒಂದೊಂದು ತಗೊಂಬರ್ರಿ. ನೀವು ಇಲ್ಲಂದ್ರೆ ಒಂದೊಂದು ಕೊಡಿಸಂದ್ರೆ ನಾನ ಕೊಡಿಸ್ತೇನೆ. ಯಾಕೆ? ಒಂದ್ಸಲ ಒಣಕಿ ಒಬ್ಬವನ ಚಿತ್ರ ನೋಡಿ, ಅವಳ ಜೀವನದ ಘಟನೆಯನ್ನು ನೋಡಿ. ಲಪಂಗ್ ಬದ್ಮಾಸ್ ಹೈದರ್ ಅಲಿ ಈ ಸಂಸ್ಕೃತಿ ಈ ಜನಾಂಗವನ್ನ ಹಾಳು ಮಾಡಬೇಕಂತ ವಿಚಾರ ಮಾಡಿದ. ಆತ್ಮೀಯ ಹಿಂದೂ ಬಾಂಧವರೇ, ನಾವು ಯಾರ ವಂಶಸ್ತ್ರ ಅಂತ ಹೇಳ್ಬೇಕಂದ್ರ ಒಣಕಿ ಒಬ್ಬವನ ವಂಶಸ್ಥರು, ಚೆನ್ನಮ್ಮನ ವಂಶಸ್ಥರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಂಶಸ್ಥರು, ಅಹಲ್ಯಾಬಾಯಿ ಹೋಳ್ಕರ್ ವಂಶಸ್ಥರು ಅಂತ ಹೇಳ್ಬೇಕು. ಇಂಥ ಸಂಸ್ಕೃತಿ ಉಳ್ಳವ್ರು ನಾವು. ಗಂಡ ಊಟ ಕೂತಿದಾನ, ಹೆಣ್ಮಗಳು ಗಂಡನ ಎಬಸಲಿಲ್ಲ, ನೀರಿಲ್ಲ ಕುಡಿಯಾಕೆ ಗಂಡಗ ನೀರು ತರಬೇಕಂತ ಹೊರಗೆ ಬಂದಾಗ ವಿಚಾರದಾರೆ ಲಪಂಗ್ ಬದ್ಮಾಸ್ ಹೈದರ್ ಅಲಿ ಯುದ್ಧಕ್ಕೆ ಬಂದಾನ, ಚಿತ್ರದುರ್ಗದ ಕೋಟೆಯನ್ನ ಮುಗಿಸ್ಬೇಕತಾನ. ಈ ದೇಶದ ಒಬ್ಬಕ್ಕೆ ಹೆಣ್ಮಗಳು ಹೈದರ್ ಅಲಿ ಸೈನ್ಯವನ್ನು ಸದೆ ಬಡಿದು ಸನಾತನ ಹಿಂದೂ ಸಂಸ್ಕೃತಿ ಉಳಿಸಿದಂತ ಹೆಣ್ಮಗಳಂದ್ರ ಅವಳು ನನ್ನ ಭಾರತದ ಸನಾತನ ಸಂಸ್ಕೃತಿ ಅಲ್ಲ. ಏನ್ ಅದ್ಭುತವಾದಂಥದ್ದು ಪರಾಕ್ರಮ ನೋಡಿ. ಆತ್ಮೀಯರೇ, ಇನ್ನೂ ಬಾರದ ಇತಿಹಾಸ ನಿಮ್ಗೆ ಗೊತ್ತಿಲ್ಲ. KJ ಹಳ್ಳಿ DJ ಹಳ್ಳಿ ಅಟ್ಯಾಕ್ ಮಾಡಿರಲ್ಲ. KJ ಹಳ್ಳಿ DJ ಹಳ್ಳಿ ಬೆಳತನ ಉರಿತು. ಇಲ್ಲಿಯ ಹಿಂದೂಗಳನ್ನು ಮುಗಿಸ್ಬೇಕಂದ್ರು ಜೈಕಾರ್ ಹೆಂಗ್ ಹಾಕ್ತಾರೆ ಯುವಕರೇ ವಿಚಾರ ಮಾಡಿ. ಜೈಕಾರ್ ಯಾವ ರೀತಿ ಹಾಕ್ತಾರೆ ಗೊತ್ತದ ನೋಡಿ. ಭಾರತ್ ತೇರೆ ತುಕಡೆ ಹೋಂಗೆ ಇನ್ಸೆ ಅಲ್ಲ ಯಾವ ರೀತಿ ಘೋಷಣೆ ಹಾಕ್ತಾರ ನೋಡಿ. ಒಂದು ಸಲ ನಾವು ಏನಾದ್ರೂ ಘೋಷಣೆ ಹಾಕಿದ್ವಿ ಅಂದ್ರ ಇಲ್ಲಿಯ ದುಷ್ಟ ಮುಸ್ಲಿಮರ್ ಬಾಂಧವರು ಉಳಿತಾರ. ಅವರ ಹೆಂಗ ಘೋಷಣೆ ಹಾಕ್ತಾರ, ಭಾರತ್ ತೇರೆ ತುಕಡೆ ಹೋಂಗೆ ಇನ್ಸೆ ಅಲ್ಲ ಭಾರತ 2047 ಸ್ವತಂತ್ರ ಸಿಕ್ಕು 100 ವರ್ಷ ಆಗ್ತದ. 100 ವರ್ಷದ ಸಂಭ್ರಮ ಆಚರಣೆ ಮಾಡಬಾರ್ದು. ಅಷ್ಟಾಗ ಇದನ್ನ ಪಾಕಿಸ್ತಾನ ಇಸ್ಲಾಮೀಕರಣ ಮಾಡೋಣ ಅಂತ ಅವರೇ ಹೇಳಿಕೆ ಕೊಡ್ತಾರೋ. ಒಂದ್ಸಲ ನೋಡಿ KJ ಹಳ್ಳಿ DJ ಹಳ್ಳಿ ಇಲ್ಲಿಯ ಭಾರತ್ ಪಾಕಿಸ್ತಾನ್ ಜರ್ ಕ್ರಿಕೆಟ್ ಮ್ಯಾಚ್ ನಡೆದಂದ್ರ ಇಸ್ಲಾಂ ಬಾಂಧವರು ಯಾವ ರೀತಿ ಘೋಷಣೆ ಹಾಕ್ತಾರ ನೋಡಿ. ಇಲ್ಲಿಯ ಅನ್ನ ಉಣಿದು, ಇಲ್ಲಿಯ ನೀರು ಕುಡಿದು, ಇಲ್ಲಿಯ ಜನಾಂಗ ಜೊತೆ ಇದ್ದು, ಇಲ್ಲಿಯ ದೇಶದ ಸಂಪತ್ತನ್ನು ತಗೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರಲ್ಲ. ವಿಧಾನಸೌಧದಲ್ಲೇ ಒಬ್ಬ MLC ಅವನ ಜೊತೆ ಇರುವಂತವ್ರು ಎಲ್ಲರೂ ಹೇಳಿಕೆಗಳು ಹೆಂಗ ಘೋಷಣೆ ಆಗ್ತಾರೋ, ಪಾಕಿಸ್ತಾನ್ ಜಿಂದಾಬಾದ್. ಅವನ ಜೊತೆ ಇದ್ದಂತ ಪೊಲೀಸರು ಸಕರ ಗಪ್ಪ ಇರ್ತಾರೋ. ಜರ್ ಹಿಂದೂಗಳ ಆತ್ಮೇಲೆ ನೀವು ಎಲ್ಲಾದ್ರೂ ಪೊಲೀಸರು ರಕ್ಷಣೆ ಮಾಡ್ತಾರಂದ್ರೆ ಸುಳ್ಳು ಮಾತ್ರ. ಮತ್ತೆ ಅವ್ರ KJ ಹಳ್ಳಿ DJ ಹಳ್ಳಿ ಹಾಳಾದ ಗಪ್ಪ ಇದ್ರು, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜೆಂಡಾ ಬಂದ್ರು ಗಪ್ಪ ಇದ್ರು, ಇಲ್ಲಿಯ ದೇಶದಲ್ಲಿ ಪ್ಯಾಲೆಸ್ತಾನ್ ಜೆಂಡಾ ಹಾರಿಸಿದ್ರು ಗಪ್ಪ ಇದ್ರು. ಹುಬ್ಬಳ್ಳಿ ಅಟ್ಯಾಕ್ ಮಾಡಿ ಪೊಲೀಸ್ ಜೀಪ್ದಲ್ಲೇ ಎಲ್ಲ ಪೊಲೀಸ್ ಸ್ಟೇಷನ್ ಅವರು ಉಡಾಯಿಸಕ್ಕೆ ನಿಂತರು, ಅವಾಗೂ ಗಪ್ಪ ಇದ್ರು. ಈ ದೇಶದ ಸನಾತನ ಸಂಸ್ಕೃತಿ ವಿಚಾರ ಮಾಡಿ. ಗಣಪತಿ ಕುಂಡಿಸ್ರಂದ್ರ ಗಣಪತಿ ಮೇಲೆ ಕಲ್ಲು ಹೋಗುದ್ರು, ಮದ್ದೂರ ಗಣಪತಿ ಮೇಲೆ ಕಲ್ಲು ಹೋಗುದ್ರು. ಬಾಗಲಕೋಟೆಯಲ್ಲಿ ನಾನು ಹೋಗಿದ್ದೆ. ಶಿವಾಜಿ ಜಯಂತಿ ಮಾಡಿ ಆಚರಣೆ ಮಾಡಕತ್ತಿದ್ದಾರೆ ನಮ್ಮ ಕಾರ್ಯಕರ್ತರು. ಶಿವಾಜಿ ಜಯಂತಿ ಆಚರಣೆ ಮಾಡಬಾರ್ದು ತಿಳ್ಕೊಂಡ ಮಸೂತಿಯಿಂದ ಚಪ್ಪಲ ಕಲ್ಲು ಒಗಿಬೇಕಾಗಿತ್ತಂದ್ರ ದುಷ್ಟರು ಏನೇನದಾರ ವಿಚಾರ ಮಾಡಿ. ಒಂದ್ಸಲ ವಿಚಾರ ಮಾಡಿ, ಒಬ್ಬ ಮೌಲಿ ಯಾವ ರೀತಿ ಬೋಧನೆ ಮಾಡ್ತಾನೆ ನೋಡಿ. ನಮ್ಮ ದೇಶದ ಮಂದಿರದಲ್ಲಿರುವಂತಹ ಪೂಜಾರಿಗಳು, ನೀವು ಎಲ್ಲಾದ್ರೂ ನಮಸ್ಕಾರ ಮಾಡಕ್ ಹೋದ್ರದ ನಮ್ಮ ದೇಶದ ಪೂಜಾರಿಗಳು ನಿಮಗೆ ತೀರ್ಥ ಅಭಿಷೇಕ ಪ್ರಸಾದ ಕೊಡ್ತಾರೋ. ಆದರೆ ಇಲ್ಲಿಯ ಮಸೂತಿಯಲ್ಲಿರುವಂತಹ ಮೌಲಿಗಳು ಯಾವ ರೀತಿ ಬೋಧನೆ ಮಾಡಿ ಅವ್ರಾಗ ಹೇಳ್ತಾರ, ಕಲ್ಲ ಚಪ್ಪಲು ತಗೊಂಡು ಉಗಿರ ಈ ರೀತಿ ಬೋಧನೆ ಮಾಡುತ್ತಾಗ ಹಿಂದೂ ಸನಾತನ ಸಂಸ್ಕೃತಿ ಉಳಿತದ ವಿಚಾರ ಮಾಡಿ. ಇದೊಂದಲ್ಲ, ಈ ದೇಶದ ಸಂಸ್ಕೃತಿಯನ್ನು ಕೆಡಿಸ್ಬೇಕಂತ ತಿಳ್ಕೊಂಡ ಇಲ್ಲಿಯ ಲವ್ ಜಿಹಾದ್ ನೋಡಿ.
ಕುಂಭಮೇಳಕ್ಕೆ ಹೋಗಿದ್ದೆ ನಾನು. ಅಲ್ಲೊಬ್ಬ ಹೆಣ್ಣು ಮಗಳು ಬಂದಿದ್ದಳು. ಅವಳ ಹೆಸರು ಮೊನಾಲಿಸಾ. ಭಾರಿ ಪ್ರಸಿದ್ಧ. ಎಲ್ಲ ಹುಡುಗರು ವಾಟ್ಸ್ಯಾಪ್ನಾಗ ಹಾಕಿದ ಫೋಟೋ, ನಂದು ಎಂದೂ ಹಾಕೇ ಇಲ್ಲ. ಎಲ್ಲರೂ ಫೋಟೋ ಹಾಕಿದ, ಭಾರಿ ಟ್ರೆಂಡ್ ಆಗಿಬಿಟ್ಲು. ನಮ್ಮ ಭಾರಿ ಅದ್ಭುತವಾದಂಥದ್ದೇನು ಸಮ್ಮೇಳನ ಅದು. ಏನು ಸನಾತನ ಪರಂಪರೆಯನ್ನು ಉಳಿಸುವಂತ ಎಲ್ಲ ಸನ್ಯಾಸಿಗಳು ಅಲ್ಲಿದಾರ. ಮೊನಾಲಿಸನ್ ಹವಾ ಇತ್ತು. ಇವತ್ತು ಮೊನಾಲಿಸನ್ ಪರಿಸ್ಥಿತಿ ಏನಾಗಿದೆ ನೋಡಿ. ಲವ್ ಜಿಹಾದಿಂದ ಲಕ್ಷ ಲಕ್ಷ ಯುವತಿಯರನ್ನು ಕಳ್ಕೊಂಡಿವಿ. ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಬೇಕು. ಮಣ್ಣು ತಾನೆ ನೋಡಿ, ದೆಹಲಿಯಲ್ಲಿ ಬಣ್ಣ ಆಡುವಂಥ ಸಂದರ್ಭದಾಗ ವಿಚಾರ ನೋಡಿ. ನಮ್ಮ ಮಗು ಒಂದು ಬಣ್ಣ ಆಡುವಂಥ ಸಂದರ್ಭದಾಗ ಒಬ್ಬ ಮುಸ್ಲಿಂ ಮಹಿಳೆಗೆ ಆಡುವಂಥ ಸಂದರ್ಭದಾಗ ಬಣ್ಣ ಸಿಡಿತು. ತಂದೆ ಮಕ್ಕಳು ಎಲ್ಲರೂ ಕೂಡಿ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು. ಏನತ್ತ, ನಮ್ಮ ಮಗು ತಪ್ಪು ಮಾಡಿದೆ, ಅಚಾನಕ್ ಸಿಡಿದಿದೆ, ಕ್ಷಮೆ ಮಾಡಂದ್ರು. ಆದ್ರೆ ಕ್ಷಮಾಪಣೆ ಇಲ್ಲ. ಏನತ್ತಂದ್ರ ಆ ಹುಡುಗ ತಂದೆ ಮೇಲ ಮಕ್ಕಳ ಮೇಲ ಅಟ್ಯಾಕ್ ಮಾಡಿ ಒಬ್ರಲ್ಲ ಇಬ್ರು ಮರ್ಡರ್ ಮಾಡಿಬಿಟ್ರು. ಆದರೆ ದಿಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ವಿಚಾರ ಮಾಡ್ಲು, ಯಾವಾಗ ಈ ರೀತಿ ದಾಳಿ ಮಾಡಾಕತ್ತಾರಂದ್ರ ಇನ್ನು ವಿಚಾರ ಮಾಡಿದ್ವು. ಇವತ್ತ ದೇಶದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಂತ ವೀರವನಿತೆ ಇರುವಂತ ರೇಖಾ ಗುಪ್ತಾ ಹೇಳಿದ್ರು, ಎಷ್ಟು ಜನ ದಾಳಿ ಕೋರಿದ್ರ ಎಲ್ಲರನ್ನು ಸರ್ವನಾಶ, ಮಣಿಯನ್ನು ಸರ್ವನಾಶ ಮಾಡಿ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸಾಕತ್ತಿದಾರ. ಯುವಕರೇ, ಒಂದು ಸಲ ನೀವೆಲ್ಲಾದ್ರೂ ಮೈ ಮರೆತ್ರಿ ಅಂದ್ರ ಈ ದೇಶದಾಗ ಸಂಸ್ಕೃತಿ ಉಳಿಯಂಗಿಲ್ಲ. ಇನ್ನೊಂದು ನಿಮ್ಮ ತಾಯಂದಿರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮೊಹರಮ್ಗೆ ಹೊಕ್ಕಿರಿ, ನಾ ಮುಂದೆ ನೀ ಮುಂದೆ ಜವಾರಿಗೆ ಓದಿ ಸಾವುಕಾರ, ಜವಾರಿಗೆ ಓದಿ ಮಡಿಲಿ ನಮ್ಮ ಜನ ಎಷ್ಟು ಆತ್ಮೀಯ ಬಾಂಧವರದೇ ವಿಚಾರ ಮಾಡಿ. ನನ್ನ ಮಾತುಗಳು ನಿಮ್ಗೆ ಅನ್ಸಕ್ ಹತ್ತಿರಬೇಕು. ಮುಸ್ಲಿಂ ವಿರೋಧಿ ಅತ್ತ ನಾ ಹೇಳಿದಂಥ ಘಟನೆಗಳನ್ನು ನೋಡಿ, ಈ ದೇಶಕ್ಕ ಘಟನೆಗಳು ಹೆಂಗಿದಾವಂದ್ರ, ಒಂದು ಸಲ ಶಿವಾಜಿ ಹುಟ್ಲಿಲ್ಲ ಅಂದ್ರೆ ಗತಿ ಹೆಂಗಾಕೈತಿ ನೋಡಿ. काशी की कला जाती मथुरा मस्जिद होती, शिवाजी ना होते सुन्नत होती सबकी. ಶಿವಾಜಿ ಹುಟ್ಲಿ ಅಂದ್ರೆ ಗತಿ ಹೆಂಗದ ನೋಡಿ. ಅವನ ಮಗನನ್ನ ಸಂಭಾಜಿಯನ್ನ ಔರಂಗಜೇಬ್ ಹ್ಯಾಕ್ ಕೊಲ್ತಾನ ಒಂದ್ಸಲ ನೋಡಿ, ಒಂದ್ಸಲ ವಿಚಾರ ಮಾಡಿ. ಮದಾಂಧ, ಲಪಂಗ, ಔರಂಗಜೇಬ್, ಸಂಭಾಜಿ ಈ ದೇಶದ ಸನಾತನ ಸಂಸ್ಕೃತಿ ಉಳಿಸಬೇಕಂತ ತಿಳ್ಕೊಂಡ ಹೋರಾಟವನ್ನು ಮಾಡಿದ. ಆದರೆ ಸಂಭಾಜಿಯನ್ನ ಔರಂಗಜೇಬ್ ಹಿಡಿದು ಯಾವ ರೀತಿ ಚಿತ್ರಹಿಂಸೆ ಕೊಡ್ತಾನಂದ್ರ 45 ದಿನಗಳ ಕಾಲ ಚಿತ್ರಹಿಂಸೆ. ಕೈ ಕಟ್ಟಿದ್ರು, ಸಂಭಾಜಿಯನ್ನ ಚರ್ಮ ಸುಲಿದು ನಾಯಿಗೆ ಹೋಗದ್ ಬಿಟ್ರು. ಚರ್ಮ ರಕ್ತ ಸುರಿತಿತ್ತು. ಔರಂಗಜೇಬ್ ಹೇಳ್ತಿದ್ದ ಇಸ್ಲಾಂ ಆಗತ್ತಿದ್ದ. ಚರ್ಮ ಸುಲಿದ್ರು. ಸಂಭಾಜಿ ಹೇಳಿದ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬೇಕಾಗಿತ್ತಂದ್ರ ಸಂಭಾಜಿ ತಾಕತ್ ಎಟ್ಟಿತ್ತು ನೋಡಿ. ಅರೇ ಚರ್ಮ ಸುಲಿದು ಅಡ್ಡ ಬಿಡ್ಲಿಲ್ಲ. ಔರಂಗಜೇಬ್ ಲಪಂಗ ಮೈ ತುಂಬ ಖಾರ ಗೊಜ್ರು, ಉಪ್ಪು ಗೊಜ್ರು, ರಗ ಸೋರ್ತಿತ್ತು, ಭಾರಿ ಹಿಂಸೆ ಆಗ್ತಿತ್ತು. ಆದ್ರೂ ಸಂಭಾಜಿ ಹೆದರ್ಲಿಲ್ಲ ಅಂದ್ಮೇಲತ್ತ 10 ಬೆರಳನ್ನು ಉಗುರಿ ಕಿತ್ರು, ಇಂಚಿಂತ ಕತ್ತರಿಸ್ರು ಬದಲಾಗಲಿಲ್ಲ. ಕೊನೆಗೆ ಹೇಳಿದ್ರ ಭಾರತ್ ಮಾತಾ ಕಿ ಜೈ ಅಂತಂದ್ರ ನಾಲಿಗೆ ಕತ್ತರಿಸ್ರು ಬಿಡ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರು ಅಂದ್ರ ಔರಂಗಜೇಬ್ ಏನ್ ಮಾಡಿದ, ಸಂಭಾಜಿ ಕಣ್ಣಿಗೆ ಕಾದ ಕಬ್ಬಿಣದ ಸಲಾಕೆಯನ್ನು ತುರುಕಿದ. ಸಂಭಾಜಿ ರುಂಡ್ ಕತ್ತಿಸ್ರು. ಭಾರತ್ ಮಾತಾ ಕಿ ಜೈ ಅನ್ನಲಾರ್ದ ಹಾಗ ಇದ್ದಂದ್ರೆ ಗತಿ ಹೆಂಗಾಕಿತ್ ನೋಡಿ. ಸಂಭಾಜಿ ಒಮ್ಮೆ ಬದಲಾವಣೆ ಆಗಿದ್ರ ಇವತ್ತು ದೇಶದಲ್ಲಿ ಹಿಂದೂಗಳೇ ಉಳಿತಿದ್ದಿಲ್ಲ. ಶಿವಾಜಿ ಚೇಂಜ್ ಆಗಿದ್ರ ಹಿಂದೂಗಳೇ ಉಳಿತಿದ್ದಿಲ್ಲ. ಸಂಗೊಳ್ಳಿ ರಾಯನ ವಿಚಾರ ನೋಡ್ರಿ ಯುವಕರೇ. ಕೇವಲ 20-30 ವರ್ಷದ ಹುಡುಗ ಈ ದೇಶದ ತಂದೆ ತಾಯಿಗಳನ್ನು ಬಿಟ್ಟ ಯಾರಿಗೋಸ್ಕರ ಹೋರಾಟ ಕೇಳದಂದ್ರ ದೇಶದ ಸ್ವತಂತ್ರಕ್ಕಾಗಿ ಇಲ್ಲಿಯ ಮದಾಂಧರನ್ನು ಸದೆ ಬಡಿಬೇಕಂತ ತಿಳ್ಕೊಂಡ ಭಾರತಕ್ಕಾಗಿ ಪ್ರಾಣ ಕೊಡ್ಬೇಕಾಗಿದ್ದಂದ್ರ ಪಬ್ಲಿಕ್ನ್ಯಾಗ ನೇಣಗಂಬಕ್ಕೆ ಹೊಕ್ಕಾನಂದ್ರ ಹುಡುಗನ ತಾಕತ್ ಹೆಂಗ ವಿಚಾರ ಮಾಡಿ.
ಯಾರಿಗೋಸ್ಕರ ಪ್ರಾಣ ಬಿಟ್ಟನು ಸಂಗೊಳ್ಳಿ ರಾಯನ ವಿಚಾರ ಮಾಡಿ, ಶಿವಾಜಿ ಯಾರಿಗೋಸ್ಕರ ಪ್ರಾಣ ಬಿಟ್ಟನ ವಿಚಾರ ಮಾಡಿ. ಝಾನ್ಸಿ ರಾಣಿ ಸಣ್ಣ ಹುಡುಗಿ ಯುವತಿ 12 ವರ್ಷಕ್ಕ ಕುದುರೆ ಮ್ಯಾಲ ಹತ್ತೆ ವಿದ್ಯುಕ್ ಹೊಕ್ಕಳಂದ್ರ ನೀವು ಕುದುರೆ ಅದು ನೋಡ್ಯಾರೇನುವ? ಕುದುರೆ ನೋಡ್ಯಾರಿ? ಕುದುರೆಗೆ ಎಟ್ಟವ ಕೊಂಬ ನೋಡಲಿ. ನಮ್ಮ ಹುಡುಗರು ಯಾಡತ್ತಾವ, ಇವ್ರು ತಗೊಂಡು ನಾನು ವಿದ್ಯುಕ್ ಹೋಗ್ಬೇಕಾಗೈತಿ. ಇನ್ನ ನಾಗರಾಳ ಹುಲಿ ಹೆಂಗದ ನೋಡಿ ಪರಿಸ್ಥಿತಿ. ಝಾನ್ಸಿ ರಾಣಿ ಸಣ್ಣ ಯುವತಿ ಹೆಣ್ಮಗಳು ತಾಕತ್ತೆಟ್ಟದ ನೋಡಿ. ಇಂಥ ಸಂಸ್ಕೃತಿ ನಮಗೋಸ್ಕರವಾಗಿ ಪ್ರಾಣ ಬಿಟ್ಟಂತವ್ರು, ನಮಗೋಸ್ಕರ ದೇಶವನ್ನು ರಕ್ಷಣೆ ಮಾಡಿದಂಥವ್ರು. ಇವತ್ತು ನೀವು ಎಲ್ಲ ಮೊಹರಮ್ಗೆ ಹೋಗ್ತೀರಿ, ಹಿಂದೂ ಬಾಂಧವ್ರ ಮಾದೇಲಿ ಮಡಿಯಿಂದ ತಗೊಂಡು ಹೋಗ್ತೀರಿ, ಹೋಗಿ ನೈವೇದ್ಯ ಮಾಡ್ತೀರಿ. ನಮ್ಮ ಲಾಡಿಕೆ ಹುಡುಗರು ಎಲ್ಲಿದಾವೋ ಎಲ್ಲ ಕೈಯಾಗ ಏನೋ ಕಟ್ಕೋತಾವ, ಏನೋ ಕಟ್ಕೊಂಡು ಹಬ್ಬ ಆಚರಣೆ ಮಾಡ್ತಾವ. ನೀವು ಹೋಗಿ ನೈವೇದ್ಯ ಕೊಡ್ತೀರಿ. ಒಂದು ಸಲ ವಿಚಾರ ಮಾಡಿ, ನಮ್ಮ ಲಕ್ಕಮ್ಮಗೆ ಎಲ್ಲಾದ್ರೂ ಹೋಳಿಗೆ ಬಂದಾವ? ಅಮಾಸಿ ದಿವಸ ಬಂದಾವ? ಇಲ್ಲಲ್ಲ, ಹೋಗಂಗ ಇಲ್ಲ, ನಾವು ಕೊಡಂಗ ಇಲ್ಲ. ಆದ್ರ ಹೆಂಗದ ನೋಡಿ, ನಾವು ಪ್ರೇಮದಿಂದ ಬಾಯಿ ಅನ್ಕೋತ ಬಂದೀವಿ. ಇಲ್ಲಿಯ ಜನಾಂಗವನ್ನು ಮುಗಿಸ್ತಾ ಬಂದ್ರು, ಇಲ್ಲಿಯ ಪದ್ಧತಿ ಆಚರಣೆಗಳನ್ನು ಮುಗಿಸ್ತಾ ಬಂದ್ರು. ಇನ್ನು ಮುಂದೆ ನೀವು ಇದೇ ಪದ್ಧತಿ ಆಚರಣೆ ಮಾಡಿದ್ರ ಈ ದೇಶದ ಸಂಸ್ಕೃತಿ ಎಲ್ಲಿ ಹೋಗ್ತದ ವಿಚಾರ ಮಾಡಿ. ಈ ದೇಶದ ಸನಾತನ ಸಂಸ್ಕೃತಿ ಉಳಿಸಕ್ಕಾಗ್ತದ? ಅದಕ್ಕಾಗಿ ಒಬ್ಬ ಸಂತ ಹೇಳ್ದ ಏನತ್ತ, ಹೇ ಚಂದನ್ ಕಿ ಧರ್ತಿ ಹೇ, ಅಭಿನಂದನ್ ಕಿ ಧರ್ತಿ ಹೇ, अर्पण का भूमि है, तर्पण का भूमि है, इसकी नदी नदी हमारे लिए गंगा है, इसका कंकर कंकर हमारे लिए शंकर है. हम जिएंगे तो इस भारत के लिए, हम मरेंगे तो इस भारत के लिए. मरने के बाद